ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ 5 ದೊಡ್ಡ ಘೋಷಣೆಗಳಾಗಿರಬಹುದು. ಮತ್ತೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ರಾಜ್ಯ ಸರ್ಕಾರದಿಂದ ಸಿಗ್ದಕ್ಕೆ ಬರ್ತಾ ಇರುವಂತದ್ದು. ಹೌದು ವೀಕ್ಷಕರೇ, ಒಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆ ದೊಡ್ಡ ಒಂದು ಸಿಹಿ ಸುದ್ದಿ. ಹೊಸ ನಿಯಮ ಬಯೋಮೆಟ್ರಿಕ್. ಹೌದು ವೀಕ್ಷಕರೇ, ಒನ್ ಟೈಮ್ ಬಯೋಮೆಟ್ರಿಕ್ ಕಡ್ಡಾಯ. ಒಂದು ವೇಳೆ ಬಯೋಮೆಟ್ರಿಕ್ ಕೊಟ್ಟಿಲ್ಲ ಅಂದ್ರೆ ನಿಮಗೆ ಹಣ ಬರೋದು ಕೂಡ ಬಂದ್ ಆಗಬಹುದು. ಎಲ್ಲಿ ಕೊಡಬೇಕು, ಇದಕ್ಕೆ ಎಷ್ಟು ಶುಲ್ಕ, ಅದು ಕೂಡ ನೋಡೋಣ. ಇನ್ನು BPL ಕಾರ್ಡ್ ಇದ್ದವರಿಗೆ ಮಾತ್ರ ಅಲ್ಲ, APL ಕಾರ್ಡ್ ಇದ್ದವರಿಗೂ ಕೂಡ ಒಂದು ಗುಡ್ ನ್ಯೂಸ್, ಬಂಪರ್ ಸುದ್ದಿ ರಾಜ್ಯ ಸರ್ಕಾರದಿಂದ. ಮತ್ತೊಂದು ಕಡೆಗೆ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಬಂಪರ್ ಘೋಷಣೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ಇನ್ನೊಂದು ಕಡೆಗೆ ವಿಡಿಯೋ ಪೂರ್ತಿಯಾಗಿ ನೋಡ್ತಾ ಇರಿ, ಎಲ್ಲಾ ಮಾಹಿತಿ ತಿಳಿದುಕೊಳ್ಳಿ. ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಆಧಾರ್ ಕಾರ್ಡ್ಗೆ ಬ್ರೇಕ್. ಉಚಿತವಾಗಿ ಪ್ರಯಾಣ ಮಾಡೋ ಶಕ್ತಿ ಯೋಜನೆ ಮಹಿಳೆಯರು ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಶುರುವಾಗ್ತಾ ಇದೆ. ಹೌದು ವೀಕ್ಷಕರೇ, ಕೇವಲ ಮಹಿಳೆಯರಿಗೆ ಮಾತ್ರ ಅಲ್ಲ, ಈ ಬಾರಿ ಪುರುಷರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಂತ ಸಾರಿಗೆ ಸಚಿವರು ಭೈರತಿ ಸುರೇಶ್ ಅವರ ಹೇಳಿಕೆ. ಇನ್ನೊಂದು ಕಡೆಗೆ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡೋರಿಗೆ ದೊಡ್ಡ ಶಾಕ್. ವರ್ಷಕ್ಕೆ 4 ಸಿಲಿಂಡರ್ಗೆ ಮಾತ್ರವಂತೆ ಈ ಒಂದು ಹಣ. ಅಂದ್ರೆ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ದೊಡ್ಡ ಶಾಕ್ ಅಂತಾನೆ ಹೇಳ್ಬಹುದು. ಹೊಸ ನಿಯಮಗಳ ಪಟ್ಟಿ ಕೂಡ ಬಂದಿದೆ, ವಿಡಿಯೋ ಪೂರ್ತಿಯಾಗಿ ನೋಡ್ತಾ ಇರಿ. ಇನ್ನು ಬಂಗಾರದ ಬೆಲೆ ಅಂತೂ ಭಾರಿ ಇಳಿಕೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ಬಂಗಾರದ ಬೆಲೆ 3,000 ರೂಪಾಯಿಷ್ಟು ಇಳಿಕೆ ಆಗಿದೆ. 10 ಗ್ರಾಮ್ಗೆ ಈಗ 1,53,000 ರೂಪಾಯಿ ತನಕ ಮಾರ್ತಾ ಇದೆ. ಇನ್ನೊಂದು ಕಡೆಗೆ ಬೆಳ್ಳಿ ಬೆಲೆ 2,60,000 ರೂಪಾಯಿ ಅಂತ 1 ಕೆಜಿಗೆ ಓಡ್ತಾ ಇದೆ. ಅಂದ್ರೆ ಬಂಗಾರ ಬೆಳ್ಳಿಯಲ್ಲಿ ಭಾರಿ ಇಳಿಕೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಇನ್ನು ಕರ್ನಾಟಕದ ರಾಜ್ಯಾದ್ಯಂತ ಭಾರಿ ಮಳೆ. 5 ಜಿಲ್ಲೆಗಳಿಗೆ ರೆಡ್ ಅಲರ್ಟ್, 8 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್. ಗುಡುಗು ಸಮೇತ ಭಾರಿ ಮಳೆ ಆಗೋದ್ರಿಂದ ಜನರು ಹುಷಾರಾಗಿರ್ಬೇಕು. ಯಾವೆಲ್ಲ ಜಿಲ್ಲೆಗಳಿಗೆ ಮಳೆ ಆಗುತ್ತೆ ಅದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇವತ್ತಿನ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ದಯಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೂ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನ ಕಮೆಂಟ್ ಮೂಲಕ ನೀವು ಕೊಡಬಹುದು. ವೀಕ್ಷಕರೇ, ನಿಮಗೆ 30ನೇ ಕಂತು ಹಣ ಜಮೆ ಆಯ್ತಾ? ಎದಕ್ಕಂದ್ರೆ 31ನೇ ಕಂತು ಹಣ ನಿಮಗೆ ಬರಬೇಕಂದ್ರೆ ಹೊಸ ರೂಲ್ಸ್ ಕೂಡ ಈಗ ಜಾರಿಗೆ ಬರ್ತಾ ಇದೆ. ಹೌದು ವೀಕ್ಷಕರೇ, ಪ್ರತಿ ಗೃಹಲಕ್ಷ್ಮಿಯರಿಗೆ ಮಾತ್ರ ಅಲ್ಲ, ಇದು ಎಲ್ಲ ಪಂಚ ಗ್ಯಾರಂಟಿ ಯೋಜನೆಗಳನ್ನ ದುರ್ಬಳಕೆಗೆ ಕಡಿವಾಣ ಹಾಕಲಂದೆ ಈಗಾಗಲೇ ಒಂದು ಸರ್ಕಾರದಿಂದ ಹೊಸ ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು. ಅಂದ್ರೆ ವೀಕ್ಷಕರೇ, ಪಂಚ ಗ್ಯಾರಂಟಿ ಯೋಜನೆಗಳು ದುರ್ಬಳಕೆ ಆಗಬಾರದು ಅಂತಾನೆ ಈ ಒಂದು ನಿಯಮಗಳು ಬರ್ತಾ ಇರುವಂತದ್ದು. ಇದರಿಂದಾಗಿ ಅರ್ಹ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಹಣ ಬರಬೇಕಲ್ಲ. ಸೊ ವೀಕ್ಷಕರೀಗ ಮೊದಲ ಬಾರಿ ಬಯೋಮೆಟ್ರಿಕ್ ನಿಯಮವನ್ನ ಕಡ್ಡಾಯ ಮಾಡ್ತಾ ಇದ್ದಾರೆ ಸರ್ಕಾರದಿಂದ. ಹೌದು ವೀಕ್ಷಕರೇ, ನೀವು ನಿಮ್ಮ ಹತ್ತಿರದ ಕರ್ನಾಟಕ 1 ಅಥವಾ ಗ್ರಾಮ 1 ಅಥವಾ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಈ ಒಂದು ಬೆರಳಚ್ಚು ಬಯೋಮೆಟ್ರಿಕ್ ಮತ್ತು ಆಧಾರ್ ಕಾರ್ಡ್ ಒಂದಿಗೆ ನಿಮ್ಮ ಮೊಬೈಲ್ ಸಂಖ್ಯೆಗೆ OTP ಬರುತ್ತಂತೆ. ಅದನ್ನು OTP ನೀವು ಎಂಟರ್ ಮಾಡೋದ್ರ ಮೂಲಕ ಈ ಒಂದು ಬಯೋಮೆಟ್ರಿಕ್ ಅನ್ನ ನೀವು ಕೊಡೋದ್ರ ಮೂಲಕ ಗೃಹಲಕ್ಷ್ಮಿ ಯೋಜನೆಗೆ ಮರು ನೋಂದಣಿ ಮಾಡಿಸಿಕೊಳ್ಬೇಕಾಗಿ ಬರಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಎದಕ್ಕಪ್ಪ ಅಂದ್ರೆ ಮೃತಪಟ್ಟವರ ಅಕೌಂಟ್ಗೆ ಹಣ ಹೋಗ್ತಾ ಇದೆ. ಒಂದೇ ಮನೆಯಲ್ಲಿ 2-3 ಜನರು ಗೃಹಲಕ್ಷ್ಮಿಯವರು ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬೇರೆ ಯಾರದ್ದು ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ, ಯಾರದ್ದು ಬ್ಯಾಂಕ್ ಅಕೌಂಟ್, ಈ ತರನು ಕೂಡ ಆಗಿದೆ, ಅಕ್ರಮ ಕೂಡ ಆಗಿರುವಂತದ್ದು. ಇನ್ನೊಂದು ಕಡೆಗೆ ತೆರಿಗೆ ಪಾವತಿದಾರರು ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣ ಪಡ್ಕೋತಾ ಇದ್ದಾರೆ. ಇದೆಲ್ಲನ್ನೂ ಕೂಡ ಸರ್ಕಾರ ಇವರನ್ನ ತೆಗೆದು ಹಾಕಲು ನಿರ್ಧಾರ ಮಾಡಿರುವಂತದ್ದು ವೀಕ್ಷಕರೇ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಅನರ್ಹರನ್ನ ತೆಗೆದು ಹಾಕಲು ಸರ್ಕಾರ ಈಗ ನಿರ್ಧಾರ ಮಾಡಿರುವಂತದ್ದು. ಇನ್ನು ಖಾತೆಗೆ ಹಣ ಬರಬೇಕಂದ್ರೆ ಬಯೋಮೆಟ್ರಿಕ್ ನೋಂದಣಿಗಾಗಿ ಪ್ರತಿ ಫಲಾನುಭವಿಯಿಂದ ಕೇವಲ 5 ರೂಪಾಯಿ ಸೇವಾ ಶುಲ್ಕ ಪಡೆಯುವ ಬಗ್ಗೆ ನಿರ್ಧಾರ ಮಾಡಲಾಗಿದೆ. ಅಧಿಕೃತ ಸುತ್ತೋಲೆ ಬರೋದು ಮಾತ್ರ ಬಾಕಿ ಇರುವಂತದ್ದು. ಇನ್ನೊಂದು ಕಡೆಗೆ ನೋಡಿ, ಈಗ 30ನೇ ಕಂತಿನವರೆಗೂ ನಿಮಗೆ ಹಣ ಬಂದಿರಬಹುದು. ನೋಡಿ, ಹೋದ ತಿಂಗಳು ಅಂದ್ರೆ ಮೇ ತಿಂಗಳಲ್ಲಿ ಏನಾಗಿತ್ತು ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು 2 ತಿಂಗಳದ್ದು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ, 8 ರಿಂದ 10 ದಿನದ ಒಳಗೆ 2 ತಿಂಗಳದ್ದು ಹಣ ಜಮೆ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದರ ಪ್ರಕಾರ 30ನೇ ಕಂತಿನವರೆಗೂ ಹಣ ಎಲ್ಲರಿಗೂ ಕೂಡ ಬಂತು. ನಂತರ 31ನೇ ಕಂತು ಹಣ ಬರೋದು ಬಾಕಿ ಇತ್ತು. ಆಗ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಸರ್ಕಾರದಲ್ಲಿ ಬದಲಾವಣೆಗಳಾಯಿತು. ಹೀಗಾಗಿ ಈಗ ಮುಖ್ಯವಾಗಿ ಹಣ ಯಾವಾಗಲಿಂದ ಶುರುವಾಗುತ್ತೆ. ಈಗ ಮೊದಲು ಬಯೋಮೆಟ್ರಿಕ್ ಸಿಸ್ಟಮ್ ಬಗ್ಗೆ ಅಧಿಕೃತ ಸುತ್ತೋಲೆ ಇನ್ ರಿಟರ್ನ್ ಫಾರ್ಮೆಟ್ ಬರೋದು ಮಾತ್ರ ಬಾಕಿ ಇರುವಂತದ್ದು ವೀಕ್ಷಕರೇ. ಆದ್ರೂ ಕೂಡ 31ನೇ ಕಂತು ಹಣ ಈಗಾಗಲೇ ಸರ್ಕಾರದಿಂದ ಬಿಡುಗಡೆ ಆಗಿದ್ರೆ, ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಹಣ ಬಿಡುಗಡೆ ಆಗಿದ್ರೆ ಈ ಒಂದು 15ನೇ ತಾರೀಕಿನ ಒಳಗೆ ನಿಮಗೆ ಹಣ ಬರಬೇಕು. ಒಂದು ವೇಳೆ ಬರಲಿಲ್ಲ ಅಂದ್ರೂ ಕೂಡ ಯಾರು ಟೆನ್ಷನ್ ತಗೋಬೇಡಿ. ಕೆಲವರಿಗೆ ಹಣ ಲೇಟ್ ಆಗಿ ಬರುತ್ತೆ, ಕೆಲವರಿಗೆ ಬೇಗ ಬಂದಿರುತ್ತೆ. ಸೊ ವೀಕ್ಷಕರೇ, 31ನೇ ಕಂತು ಹಣ ಇನ್ನು 1 ವಾರದಲ್ಲಿ ಅಂದ್ರೆ ಈ ಒಂದು ಶನಿವಾರದ ಒಳಗೆ ಜಮೆ ಆಗೋ ನಿರೀಕ್ಷೆ ಇರುವಂತದ್ದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಆ ರೇಷನ್ ಕಾರ್ಡ್ ಇದ್ರಿಗೂ ಕೂಡ 2 ದೊಡ್ಡ ಗುಡ್ ನ್ಯೂಸ್. ನೋಡಿ, BPL ಮಾತ್ರ ಅಲ್ಲ, ಈ ಬಾರಿ APL ಕಾರ್ಡ್ ಇದ್ರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ. ಕೇವಲ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇವತ್ತು ಗುಡ್ ನ್ಯೂಸ್ ಇದೆ. ಕೇವಲ ಅನ್ನಭಾಗ್ಯ ಫಲಾನುಭವಿಗಳಿಗೆ ಬಿಟ್ರೆ APL ಕಾರ್ಡ್ ಇದ್ರಿಗೂ ಕೂಡ ಇವತ್ತು ಭರ್ಜರಿ ಸಿಹಿ ಸುದ್ದಿ. ಆರೋಗ್ಯ ಸಚಿವರು UT ಖಾದರ್ ಸರ್ ಅವರ ಒಂದು ಹೇಳಿಕೆಯಿಂದಾಗಿ ಬಂಪರ್ ಘೋಷಣೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಅದೇನಪ್ಪ ಅಂದ್ರೆ ಆರೋಗ್ಯ ಕರ್ನಾಟಕ ಕಾರ್ಡ್ ಯೋಜನೆಯಲ್ಲಿ BPL ಕಾರ್ಡ್ ಇದ್ದವರಿಗೆ ಉಚಿತವಾಗಿ
ಚಿಕಿತ್ಸೆಯನ್ನ ಕೊಡಬೇಕು ಅಂತ ಈಗಾಗಲೇ ಒಂದು ಹೇಳಿಕೆ ಸಚಿವರು ಕೊಟ್ಟಿರುವಂತದ್ದು. ಆದ್ರೆ APL ಕಾರ್ಡ್ ಇದ್ದವರಿಗೆ ಮೊದಲು ಯಾವ ತರ ಇತ್ತಂದ್ರೆ 70% ಸರ್ಕಾರ ಕೊಡ್ತಾ ಇತ್ತು ಹಣ, ನಂತರ 30% ರೋಗಿಗಳು ಪಾವತಿ ಮಾಡಬೇಕಾಗಿತ್ತು APL ಕಾರ್ಡ್ ಇದ್ದವರು. ಆದ್ರೆ ಈಗ ಏನಾಗಿದೆ, APL ಕಾರ್ಡ್ ಇದ್ದವರು ರೋಗಿಗಳು 70% ಬಿಲ್ ಪಾವತಿ ಮಾಡಬೇಕು, ಚಿಕಿತ್ಸಾ ವೆಚ್ಚವನ್ನ ಕೊಡಬೇಕಾಗುತ್ತೆ, 30% ಮಾತ್ರ ಸರ್ಕಾರ ಕೊಡುತ್ತೆ. ಇದನ್ನ ಮತ್ತೆ ಪರಿಶೀಲನೆ ಮಾಡ್ತೀನಿ ಅಂತ ಒಂದು ಗುಡ್ ನ್ಯೂಸ್ ಅನ್ನ ಸದ್ಯಕ್ಕೆ ಕೊಟ್ಟಿರುವಂತದ್ದು. ಅಂದ್ರೆ ಹೋದ ಒಂದು ನಿಯಮ ಈ ಒಂದು ನಿಯಮ ಸ್ವಲ್ಪ ಬದಲಾವಣೆ ಆಗಿರೋದ್ರಿಂದ ಮತ್ತೆ ಇಲ್ಲಿ APL ಕಾರ್ಡ್ ಇದ್ದವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಕೊಡಬೇಕು. ಇನ್ನು BPL ಕಾರ್ಡ್ ಇದ್ದವರಿಗೆ ನಿಮಗೆಲ್ಲ ಗೊತ್ತೇ ಇದೆ, ಖಾಸಗಿ ಆಸ್ಪತ್ರೆಯವರು ಆಯುಷ್ಮಾನ್ ಕರ್ನಾಟಕ ಕಾರ್ಡ್ ಯೋಜನೆಯಡಿಯಲ್ಲಿ BPL ಕಾರ್ಡ್ ಹೊಂದಿರೋ ರೋಗಿಯಿಂದ ಹಣ ಪಡೆಯುವಂತಿಲ್ಲ ಅಂತ ಮೊದಲೇ ಒಂದು ನಿಯಮ ಇದೆ. ಆ ಒಂದು ನಿಯಮವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರ್ತಾ ಇದ್ದಾರೆ. ಇನ್ನೊಂದು ಕಡೆಗೆ APL ಕಾರ್ಡ್ ಇದ್ದವರಿಗೂ ಕೂಡ ಸ್ವಲ್ಪ ಆಸ್ಪತ್ರೆ ಬಿಲ್ ಕಡಿಮೆ ಖರ್ಚಾಗಬೇಕು, ಆ ತರ ಮಾಡುವಂತೆ ಆ ಸರ್ಕಾರನು ಕೂಡ ಹೆಚ್ಚುವರಿ ಭರಿಸುತ್ತೆ ಎಂಬ ಒಂದು ಹೇಳಿಕೆ ಇಂಡೈರೆಕ್ಟ್ ಆಗಿ ಕೊಟ್ಟಿರುವಂತದ್ದು. ಇದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು APL ಕಾರ್ಡ್ ಇದ್ದವರಿಗೆ. ಇದೊಂದು ಕಡೆಗೆ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ನೋಡಿ ಯಾರೆಲ್ಲ ಒಂದು ಮೇ ತಿಂಗಳಲ್ಲಿ ಪಡಿತರ ಪಡೆದುಕೊಂಡಿಲ್ಲ, ಈಗ ಮತ್ತೊಮ್ಮೆ ಅವರು ಪಡಿತರ ಪಡೆದುಕೊಳ್ಳಬಹುದು. ನೋಡಿ ವೀಕ್ಷಕರೇ, ಕೇಂದ್ರ ಪಾಲಿನ 2 ತಿಂಗಳ ಅಕ್ಕಿಯನ್ನ ಒಂದೇ ಬಾರಿಗೆ ವಿತರಿಸಿದ ಪರಿಣಾಮ ರಾಜ್ಯದ ಪಾಲಿನ ಅಕ್ಕಿಯನ್ನ ಕಾರ್ಡ್ದಾರರಿಗೆ ನೀಡಲಾಗಿರಲಿಲ್ಲ. ಇದೀಗ ಮೇ ಮತ್ತು ಜೂನ್ ಅಂದ್ರೆ ಹೋದ ತಿಂಗಳದ್ದು ಈ ತಿಂಗಳದ್ದು ಅನ್ನಭಾಗ್ಯದ ಅಕ್ಕಿಯನ್ನ ಒಂದೇ ಬಾರಿ ಹಂಚಿಕೆ ಮಾಡಲಾಗ್ತಾ ಇದೆ. ಅಂದ್ರೆ ಪ್ರತಿದಿನ ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ಪಡಿತರ ವಿತರಿಸಿ ಅಂತ ಆಹಾರ ಇಲಾಖೆಗೆ ಸೂಚನೆ ಕೊಡಲಾಗಿದೆ ಅಂತ ವೀಕ್ಷಕರೇ. ಅಂದ್ರೆ ಕೆಲವೊಂದು ನ್ಯಾಯಬೆಲೆ ಅಂಗಡಿಗಳಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಹೊಸದಾಗಿ ಉಪಕರಣ ಬ್ರಾಂಡ್ ಕನೆಕ್ಷನ್ ಪಡೆಯುವಂತೆ ಕೂಡ ಹೇಳಲಾಗಿದೆ ಅಂತೆ. ಈಗಾಗಲೇ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಸಿಕ್ಕಿರುವಂತದ್ದು. ಅಂದ್ರೆ ಪಡಿತರಕ್ಕೆ ನೀವು ಒಂದು ಸಲ ಬೆರಳಚ್ಚು ಕೊಟ್ರೆ ಸಾಕು, ಅಂದ್ರೆ 2 ಬಾರಿ ಬಯೋಮೆಟ್ರಿಕ್ ಕೊಟ್ರೆ ಏನಾಗುತ್ತೆ, ಆ ಸರ್ವರ್ ಡೌನ್ ಆಗಬಹುದು. ಹೀಗಾಗಿ ಒಂದೇ ಬಾರಿ ಬಯೋಮೆಟ್ರಿಕ್ ಕೊಟ್ರೆ ಸಾಕು, 2 ತಿಂಗಳದ್ದು ಪಡಿತರ ಪಡ್ಕೋಬಹುದು. ಇನ್ನು ರಾಜ್ಯ ಸರ್ಕಾರದ ಪಡಿತರ ಯಾರು ಪಡೆದುಕೊಂಡಿಲ್ಲ ಅವರು ಕೂಡ ಈ ಬಾರಿ ಪಡ್ಕೋಬಹುದು, ಹೋದ ತಿಂಗಳದ್ದು ಈ ತಿಂಗಳದ್ದು ಸೇರಿಸಿ ಅಂತ ಹೇಳಲಾಗಿದೆ. ಇನ್ನು ಅನ್ನಭಾಗ್ಯ ಜೊತೆಗೆ ಇಂದಿರಾ ಕಿಟ್ ವಿತರಣೆ ಯಾವಾಗ, ನೋಡಿ ಇನ್ನೂ ಕೂಡ ಅಧಿಕೃತ ಅಪ್ಡೇಟ್ ಬರೋದು ಬಾಕಿ ಇದೆ ವೀಕ್ಷಕರೇ. ಬಜೆಟ್ ನಲ್ಲಿ 6200 ಕೋಟಿ ರೂಪಾಯಿ ಹಣವನ್ನ ಇದಕ್ಕಾಗಿ ಮೀಸಲಿಡಲಾಗಿದೆ. ಈಗ ಈ ಒಂದು ಯೋಜನೆ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಜನರ ಕೈಗೆ ಸೇರೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಹಾಗೂ ಕೇಂದ್ರ ಸರ್ಕಾರದಿಂದಲೂ ಕೂಡ ಆಹಾರ ಅಕ್ಕಿ ಧಾನ್ಯಗಳು ಇದು ಕೂಡ ನಿಮಗೆ ಸಿಗುತ್ತೆ. ಇದು ಒಂದು ರೇಷನ್ ಕಾರ್ಡ್ ಇದ್ದವರಿಗೆ, BPL ಕಾರ್ಡ್, AY ಕಾರ್ಡ್ ಇದ್ದವರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬಹುದು. ಇನ್ನು ನೋಡಿ ವೀಕ್ಷಕರೇ, ಶಕ್ತಿ ಯೋಜನೆ ಫಲಾನುಭವಿಗಳು ಮಹಿಳೆಯರಿಗೆ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳುತ್ತೆ. ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಈಗ ಪ್ರಾರಂಭವಾಗ್ತಾ ಇದೆ. ನೋಡಿ ವೀಕ್ಷಕರೇ, ಇದ್ರ ಬಗ್ಗೆ ಅಧಿಕೃತವಾಗಿ ಅಪ್ಡೇಟ್ ಸಿಕ್ಕಿದೆ. ಈಗಾಗಲೇ ಸಾರಿಗೆ ಸಚಿವರು ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕಾಗಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತೀವಿ ಅಂತ ಒಂದು ಘೋಷಣೆಯನ್ನ ಮಾಡಿರುವಂತದ್ದು. ಮಹಿಳೆಯರು ಸೇರಿ ರಾಜ್ಯದ 3 ಕೋಟಿ ಪ್ರಯಾಣಿಕರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ. ಕೇವಲ ಮಹಿಳೆಯರಿಗೆ ಮಾತ್ರ ಅಲ್ಲ, ಪುರುಷರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ. ಆದ್ರೆ ಮಹಿಳೆಯರಿಗೆ ಮಾತ್ರ ಫ್ರೀ, ಪುರುಷರಿಗೆ ಸ್ಮಾರ್ಟ್ ಕಾರ್ಡ್ ಅಲ್ಲಿ ರೀಚಾರ್ಜ್ ಮಾಡೋ ಆಪ್ಷನ್ ಇರುತ್ತೆ. ಅವರು ಪ್ರಯಾಣ ಮಾಡುವಾಗ ಆ ಒಂದು ಸ್ಮಾರ್ಟ್ ಕಾರ್ಡ್ ಅಲ್ಲಿ ರೀಚಾರ್ಜ್ ಮಾಡಿಸಬಹುದು. ಯಾವ ತರ ಈಗ ಮೆಟ್ರೋ ಕಾರ್ಡ್ಗಳು ಇರ್ತಾವಲ್ಲ, ಮೆಟ್ರೋ ಬೆಳೆಸ್ತಲ್ಲ ನಾವು, ಆ ಒಂದು ಮೆಟ್ರೋ ಕಾರ್ಡ್ ಯಾವ ತರ ಇರುತ್ತೆ ಆ ತರ ಬಸ್ಗಳಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಇರುತ್ತೆ. ಆದ್ರೆ ಮಹಿಳೆಯರು ಸ್ಮಾರ್ಟ್ ಕಾರ್ಡ್ ಫ್ರೀ ಆಗಿ ಪಡ್ಕೊಂಡು ಅದರಲ್ಲಿ ಫ್ರೀ ಆಗಿ ಪ್ರಯಾಣ ಮಾಡಬಹುದು. ಆದ್ರೆ ಪುರುಷರಿಗೆ ರೀಚಾರ್ಜ್ ಮಾಡಿಸಿ ಹಣ ಪಾವತಿಗೆ ಬಳಸಬಹುದು ಅಂತ ಸಾರಿಗೆ ಸಚಿವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಇದರಿಂದಾಗಿ ಆಧಾರ್ ಕಾರ್ಡ್ಗೆ ಅಧಿಕೃತವಾಗಿ ಬ್ರೇಕ್ ಬೀಳುತ್ತೆ. ನೋಡಿ, ಅಕ್ರಮವಾಗ್ತಾ ಇದೆ. ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಭಾರಿ ದುರ್ಬಳಕೆ ಆಗ್ತಾ ಇದೆ. ಹೀಗಾಗಿ ಸರ್ಕಾರ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಕರ್ನಾಟಕದ ಜನತೆಗೆ ಮಾತ್ರ ಸಿಗಬೇಕು, ಕರ್ನಾಟಕದ ಜನರು ಮಾತ್ರ ಇದರ ಫಲಾನುಭವಿಗಳು. ಬೇರೆ ರಾಜ್ಯದವರು ಕೂಡ ನಕಲಿ ಆಧಾರ್ ಕಾರ್ಡ್ ತೋರಿಸಿ ಬಸ್ ನಲ್ಲಿ ಫ್ರೀ ಆಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಇನ್ನು ಗೃಹ ಜ್ಯೋತಿ ಯೋಜನೆ 200 ಯೂನಿಟ್ ಕರೆಂಟ್ ಇದೆಯಲ್ಲ, ಈಗ ಬಾಡಿಗೆ ಮನೆದಾರರು ಬೇರೆ ರಾಜ್ಯದಿಂದ ಬಂದಿರ್ತಾರೆ, ಅವರು ಕೂಡ ಫ್ರೀ ಆಗಿ ಕರೆಂಟ್ ಅನ್ನ ಬಳಕೆ ಮಾಡ್ತಾ ಇರುವಂತದ್ದು. ಇದನ್ನು ಕೂಡ ತಪ್ಪಿಸಲಾಗುತ್ತೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಬಯೋಮೆಟ್ರಿಕ್ ಆಧಾರ್ ಕಾರ್ಡ್, ಬಯೋಮೆಟ್ರಿಕ್ ಅಂದ್ರೆ ಬೆರಳಚ್ಚು ಕೊಡೋದ್ರ ಮೂಲಕ ನೀವು ಈ KYC ಮಾಡಿಸಬೇಕಾಗಿ ಬರಬಹುದು. ಇನ್ನು ಕೇಂದ್ರ ಸರ್ಕಾರದಿಂದ ಉಜ್ವಲ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ದೊಡ್ಡ ಶಾಕ್ ಅಂತಾನೆ ಹೇಳಿದ್ರು ತಪ್ಪಾಗಲ್ಲ. ಎದಕ್ಕಂದ್ರೆ 9 ಸಿಲಿಂಡರ್ ಬದಲಾಗಿ 4 ಸಿಲಿಂಡರ್ಗೆ ಸಬ್ಸಿಡಿಯನ್ನ ಇಳಿಕೆ ಮಾಡಿರುವಂತದ್ದು. ಅಂದ್ರೆ ನೋಡಿ, ಮೊದಲಿಗೆ ಗೃಹ ಬಳಕೆ ಸಿಲಿಂಡರ್ ಮೊನ್ನೆ 26 ರೂಪಾಯಿನ ಏರಿಕೆ ಮಾಡಿದ್ರಲ್ಲ, ಅದರದ್ದು ಬೆಲೆ ಈಗ 944 ರೂಪಾಯಿ ಆಗಿದೆ. ಅಂದ್ರೆ 915 ರೂಪಾಯಿ ಇತ್ತು, ಈಗ 944 ರೂಪಾಯಿ ಆಗಿದೆ. ಆ ಮನೆ ಬಳಸೋ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ 3000 ರೂಪಾಯಿ ಗಡಿ ದಾಟಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಈಗ ನೋಡಿ, ಬೆಲೆ ಏರಿಕೆ ನಡುವೆ ಉಜ್ವಲ ಯೋಜನೆಯಡಿ ಸಬ್ಸಿಡಿ ದರದಲ್ಲಿ ನೀಡಲಾಗ್ತಾ ಇದ್ದ ಗೃಹ ಬಳಕೆ ಸಿಲಿಂಡರ್ ಮಿತಿ 9 ಇತ್ತಲ್ಲ, ಅದನ್ನ 4ಕ್ಕೆ ಇಳಿಕೆ ಮಾಡಿದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರ ಇನ್ ಮುಂದೆ 9 ಸಿಲಿಂಡರ್ಗೆ ಸಬ್ಸಿಡಿ ಕೊಡಲ್ಲ. 300 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ರು, ಆದ್ರೆ ಈಗ 4 ಸಿಲಿಂಡರ್ಗೆ ಮಾತ್ರ ಸಬ್ಸಿಡಿ ಕೊಡ್ತಾರೆ. ಇನ್ನುಳಿದ ಸಿಲಿಂಡರ್ಗಳಿಗೆ ಏನಿದೆ ನೋಡಿ, ಅವರು
ಪೂರ್ತಿ ಹಣ ಕೊಟ್ಟು ಸಿಲಿಂಡರ್ ತಗೋಬೇಕಾಗಿ ಬರಬಹುದು. ಅಂದ್ರೆ ನೋಡಿ, ಇದು ಸಬ್ಸಿಡಿ ಫಲಾನುಭವಿಗಳಿಗೆ ದೊಡ್ಡ ಒಂದು ಶಾಕ್. ಅದರಲ್ಲೂ ಉಜ್ವಲ ಫಲಾನುಭವಿಗಳಿಗೆ ದೊಡ್ಡ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ವರ್ಷಕ್ಕೆ ಸರಾಸರಿ 4 ಸಿಲಿಂಡರ್ ಮಾತ್ರ ಬಳಕೆ ಆಗುತ್ತೆ. ಹೀಗಾಗಿ 4 ಸಿಲಿಂಡರ್ಗೆ ಮಾತ್ರ ಸಬ್ಸಿಡಿ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿರುವಂತದ್ದು. ವೀಕ್ಷಕರೇ, ಈ ಮೂಲಕ ಉಜ್ವಲ ಫಲಾನುಭವಿಗಳಿಗೆ 644 ರೂಪಾಯಿಗೆ ಸಿಗ್ತಾ ಇದ್ದ ಸಿಲಿಂಡರ್ ಈಗ 944 ರೂಪಾಯಿ ಆಗಿದೆ. ಇನ್ನು PNG ಕನೆಕ್ಷನ್ ಇದ್ದವರಿಗೆ LPG ಕನೆಕ್ಷನ್ ಕೊಡಲ್ಲ. ಇನ್ನು OTP ಆಧಾರಿತ LPG ಗ್ಯಾಸ್ ಸಿಲಿಂಡರ್ ವಿತರಣೆ ಕಡ್ಡಾಯ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಇದ್ದವರು ಕಡ್ಡಾಯವಾಗಿ ಗೇಲ್ ಅಡಿಯಲ್ಲಿ ಅಂದ್ರೆ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ಕಡ್ಡಾಯವಾಗಿ ನೋಂದಣಿ ಮಾಡಿಸಿಕೊಂಡಿರಬೇಕು. ಅಂತವರಿಗೆ ಮಾತ್ರ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡಲಾಗುತ್ತೆ ಅಂತಾನೂ ಕೂಡ ನಿಯಮ ತರಲಾಗಿದೆ. ಇನ್ನು ಕಡ್ಡಾಯವಾಗಿ PNG ಕನೆಕ್ಷನ್ ಇದ್ದವರು LPG ಕನೆಕ್ಷನ್ ತಗೊಳ್ಳುವಂತಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಯಾವೆಲ್ಲ ಜಿಲ್ಲೆಗಳಿಗೆ ಭಾರಿ ಮಳೆ ಅಲರ್ಟ್ ಅಂತ ಕೊನೆಯದಾಗಿ ನೋಡ್ತಾ ಹೋದಾದ್ರೆ ನೋಡಿ ವೀಕ್ಷಕರೇ, 5 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಕೊಡಲಾಗಿದೆ. ಅದರಲ್ಲೂ ಕರಾವಳಿ ಭಾಗದಲ್ಲಿ ಅಂದ್ರೆ ಸಮುದ್ರದ ತೀರದ ಕಡಲ ತೀರದ ಭಾಗದಲ್ಲಿ ಭಾರಿ ಮಳೆ ಆಗೋದ್ರಿಂದ ಜನರು ಸ್ವಲ್ಪ ಎಚ್ಚರವಾಗಿರಬೇಕು. ಅಂದ್ರೆ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಈ ಭಾಗಗಳಲ್ಲಿ ಭಾರಿ ಮಳೆ, ರೆಡ್ ಅಲರ್ಟ್, ಗುಡುಗು ಮಿಂಚು ಸಮೇತ ಭಾರಿ ಮಳೆ ಆಗುತ್ತೆ. ಇನ್ನೊಂದು ಕಡೆಗೆ ಕೊಡಗು, ಹಾಸನ, ಹಾವೇರಿ, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ ಜಿಲ್ಲೆಗಳಿಗೂ ಕೂಡ ಆರೆಂಜ್ ಅಲರ್ಟ್. ಅಂದ್ರೆ ಈ ಭಾಗದಲ್ಲೂ ಕೂಡ ಭಾರಿ ಮಳೆ ಆಗುತ್ತೆ. ಗುಡುಗು ಮಿಂಚು ಸಹಿತ ಭಾರಿ ಬಿರುಗಾಳಿಯೊಂದಿಗೆ ಭಾರಿ ಮಳೆ ಆಗುತ್ತೆ. ಹೀಗಾಗಿ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಜನರಿಗೆ ಎಚ್ಚರಿಕೆ ಕೊಡಲಾಗಿದೆ. ಇನ್ನು ಯಾದಗಿರಿ, ಕಲಬುರಗಿ, ಬೀದರ್, ವಿಜಯಪುರ, ಬಾಗಲಕೋಟೆ, ಗದಗ, ಕೊಪ್ಪಳ, ರಾಯಚೂರು, ದಾವಣಗೆರೆ ಈ ಭಾಗದಲ್ಲೂ ಕೂಡ ಒಂದು ಅಲರ್ಟ್ ಕೊಡಲಾಗಿದೆ. ಸಾಧಾರಣ ಗುಡುಗು ಮಿಂಚು ಸಮೇತ ಮಳೆ ಆಗುತ್ತಂತೆ. ಇನ್ನು ಬೆಂಗಳೂರು ನಗರ, ತುಮಕೂರು, ಮಂಡ್ಯ, ಮೈಸೂರು ಈ ಭಾಗದಲ್ಲೂ ಕೂಡ ಸಾಧಾರಣ ಮಳೆ ಇರಲಿದೆ ಅಂತ ಹೇಳಲಾಗಿದೆ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ, ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಹಾಗೂ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.